ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ. ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ನಾನು ರಾಜೀವ್ ಗಾಂಧಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಸುಮಾರು ಜನ ಕಾಲ್ ಮಾಡಿ ವಿಚಾರಿಸ್ತಾ ಇದ್ದಾರೆ. ಅಂದರೆ ಏನಕ್ಕಪ್ಪ ಅಂದರೆ, ಇವರು ಯಾವಾಗ ಹಂಚಿಕೆ ಮಾಡ್ತಾರೆ, ಯಾವಾಗ ಮನೆಗಳನ್ನ ಕೊಡ್ತಾರೆ, ಹ್ಯಾಂಡ್ ಓವರ್ ಕೊಡ್ತಾರೆ ಅಂತ ಸುಮಾರು ಜನ ನನಗೆ ಕೆಲವೊಬ್ಬರು ಫೋನ್ ಮಾಡಿದರು. ಅವ್ರಿಗೂ ಹೇಳಿದ್ದೀನಿ, ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ನೊಬ್ಬರು ಮೆಸೇಜ್ ಮಾಡಿದರು ನನಗೆ ಇದು ಕೊಡಿ ಅಂತ, ನಂಬರ್ ಕೊಡಿ ಅಂತ. ಅವ್ರಿಗೂ ಕೂಡ ನಂಬರ್ ಕೊಟ್ಟಿದ್ದೀನಿ. ಬಟ್ ನಾನು ಬಿಸಿ ಇದ್ದ ಕಾರಣದಿಂದ ಅವ್ರದ್ದೊಬ್ಬರದ್ದು ಫೋನ್ನ ನಾನು ರಿಸೀವ್ ಮಾಡಿಲ್ಲ. ನೆಕ್ಸ್ಟ್ ಮಾಡಿದಾಗ ನಾನು ರಿಸೀವ್ ಮಾಡಿ ಮಾತಾಡ್ತೀನಿ ಇರುತ್ತೆ. ಅವರು ಏನಪ್ಪ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತೆ. ಅವರು ಈ ವಿಡಿಯೋ ನೋಡ್ತಾರೆ. ಸರ್, ನಿಮ್ಗೇನು ಹೇಳ್ತಾ ಇರೋದು, ನೀವು ಕಾಲ್ ಮಾಡಿ ನೆಕ್ಸ್ಟು ನಿಮ್ಮದು ಕಾಲ್ ರಿಸೀವ್ ಮಾಡಿ ನಾನು ನಿಮ್ಮದು ಸಮಸ್ಯೆ ಏನು ಅಂತ ನಾನು ಸ್ವಲ್ಪ ಕೇಳ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಬಿಸಿ ಇದ್ದೆ, ಹಾಗಾಗಿ ನಿಮ್ಮ ಕಾಲನ್ನು ರಿಸೀವ್ ಮಾಡೋಕ್ಕಾಗಲಿಲ್ಲ. ಬೇಜಾರಾಗಬೇಡಿ. ಮತ್ತೆ ನೀವು ನನಗೆ ಕಾಲ್ ಮಾಡಿ, ನಾನು ನಿಮಗೆ ರಿಸೀವ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ಯಾರ್ಯಾರು ಈ ರಾಜೀವ್ ಗಾಂಧಿ ನಿಗಮದಿಂದ ಮನೆಗಳಿಗೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡಕ್ಕೆ ಅರ್ಜಿಗಳನ್ನ ಹಾಕಿದ್ದೀರಾ, ಅವರೆಲ್ಲರಿಗೂ ಹೇಳ್ತಾ ಇರೋದು, ಹೇಳೋಕ್ಕೆ ಅಂದ್ಬಿಟ್ಟು ಇದೊಂದು ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬರು ಆ ಥರ ನಂಬರ್ ಕೊಡಿ, ಕಾಲ್ ಮಾಡ್ತೀವಿ ಹಾಗೆ ಅಂತ ಕೇಳ್ತಿದ್ರು. ಹಾಗಾಗಿ ಒಟ್ಟಿಗೆ ಒಂದು ವಿಡಿಯೋನೇ ಮಾಡಾಕೋಣ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಏನಕ್ಕಪ್ಪ ಅಂದರೆ, ಈಗ ಇವ್ರು ಏನು ಮಾಡಿದ್ದಾರೆ, ಮತ್ತೊಂದು ಸತಿ ಅದನ್ನು ವಿಡಿಯೋ ಮಾಡೋಕ್ಕೆ ನಾನು ಮತ್ತೊಂದು ಸತಿ ಜಮೀರ್ ಅವರು ಅಂದರೆ ವಸತಿ ಸಚಿವರು ಏನಿದ್ದಾರೆ ಅವ್ರ ಮನೆಗೆ, ಜಮೀರ್ ಅವ್ರ ಮನೆಗೆ ಮತ್ತೆ ಹೋಗಿ ಇವರು ರಾಜೀವ್ ಗಾಂಧಿ ನಿಗಮಕ್ಕೆ ಅರ್ಜಿಗಳನ್ನ ಹಾಕಿರೋರು ಹೋಗಿ ಧರಣಿ ಕುತ್ಕೊಂಡು ಮಾಡ್ಬಿಟ್ಟು ಬಂದಿದ್ದಾರೆ. ಅವ್ರು ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಈಗ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ಅವ್ರು ಹೇಳಿದ್ದಾರೆ ನಿಮಗೆ ಕಮ್ಮಿ ಮಾಡಿಸ್ಕೊಳ್ತೀನಿ ಅಂತ. ಅಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಏನು ಮನೆಗಳನ್ನ ಕೊಟ್ಟರು 1 ಲಕ್ಷ ರೂಪಾಯಿಗೆ ಬರೀ 7 ಲಕ್ಷ ರೂಪಾಯಿ ಮನೆನ 1 ಲಕ್ಷ ಕೊಟ್ಟರು. ಈಗ ಮಿಕ್ಕಂಥ 6.5 ಲಕ್ಷನ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಬರೆಸ್ತು ಅದನ್ನು. ಬಟ್ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಿರೋ ಮನೆಗಳಿಗೆ ಆ ಥರ ಆಗಲ್ಲ ಅಂತ ಆಲ್ರೆಡಿ ಅವ್ರು ಹೇಳಿದ್ದಾರೆ. ಏನಕ್ಕಪ್ಪ ಅಂತಂದರೆ, ಈ ರಾಜೀವ್ ಗಾಂಧಿ ನಿಗಮದಿಂದ ಕಟ್ಟಿರೋ ಮನೆಗಳ ಕ್ವಾಲಿಟಿನೇ ಬೇರೆ ಥರ ಐತೆ. ಅದನ್ನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆಯಿಂದ ಕಟ್ಟಿರೋ ಮನೆಗಳು ಬೇರೆ ಐತೆ ಕ್ವಾಲಿಟಿ. ಜೊತೆಗೆ ಅದು ಸ್ವಲ್ಪ ಮನೆಯೇ ಇರೋದು. ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಏನೇನು ಕಟ್ಟಿದ್ದಾರೆ ಮನೆಗಳು, ಅವು ಏನಷ್ಟು ಇದರಷ್ಟು ಜಾಸ್ತಿ ಮನೆಗಳನ್ನ ಕಟ್ಟಿಲ್ಲ. ಅವರು ಕಮ್ಮಿ ಲಿಮಿಟೆಡ್ ಮನೆಗಳನ್ನ ಕಟ್ಟಿದ್ದಾರೆ. ಹಾಗಾಗಿ ಅದು ಕೊಡೋಕ್ಕಾಗಲ್ಲ. ಜೊತೆಗೆ ಅವರು ವಸತಿ ಸಿಕ್ಕಿದಾಗ ಹೇಳಿರೋದು ಜನಕ್ಕೆ, ನಾವು 1 ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ, ಬಟ್ ಇರೋ ಅಮೌಂಟ್ನಲ್ಲಿ ಕಮ್ಮಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಜನಗಳು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಇವರು ಮತ್ತೆ ಏನು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅವ್ರ ಪಡ್ಗ ಅವರವರೇ ಅದ್ರ ಪಡ್ಗ ನಡೀತಾ ಇದೆ ಜೀವನ ಅಂತ ಜನಗಳು ಹೇಳ್ತಾ ಇರೋದು. ಬಟ್ ಇಲ್ಲಿ ಏನಾಗೈತೆ ಅಂದರೆ, ನೆಕ್ಸ್ಟು ಇದು ಮಾರ್ಚ್ ನಡೀತಾ ಐತೆ. ಮಾರ್ಚ್ ಆದಮೇಲೆ ಏಪ್ರಿಲ್ ಮೇಗೆ ಎಲೆಕ್ಷನ್ ಬರುತ್ತೆ. ಯಾವುದಪ್ಪ ಎಲೆಕ್ಷನ್ ಅಂತಂದರೆ MP ಎಲೆಕ್ಷನ್ನು, ಅಂದರೆ ಲೋಕಸಭಾ ಚುನಾವಣೆ ಬರ್ತೈತೆ. ಲೋಕಸಭಾ ಚುನಾವಣೆ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಲೋಕಸಭಾ ಚುನಾವಣೆಗೆ ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ ಸರ್ಕಾರದವರು. ಯಾಕೆಂದರೆ 2 ತಿಂಗಳಿರೋ ಟೈಮು. ಈಗ ಅವರು ಲೋಕಸಭಾ ಚುನಾವಣೆಗೆ ರೆಡಿ ಆಗಬೇಕು. ಅದನ್ನು ನಾವೇನು ಮಾಡಲ್ಲ ಬಿಡಿ. ಎಲ್ಲ ಪಕ್ಷಗಳು ಅದನ್ನೇ ಮಾಡೋದು. ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಬೇರೆ ಯಾವ ಕೆಲಸನೂ ಅವ್ರು ಕೈ ಹಾಕಲ್ಲ. ಏನಿದ್ರು ಎಲೆಕ್ಷನ್ಗೆ ಏನು ಮಾಡಬೇಕೋ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರೆ, ಅದ್ರ ಬಗ್ಗೆ ಮಾತ್ರನೇ ಅವರು ವಿಚಾರಗಳನ್ನ ವಿನಿಮಯ ಮಾಡ್ಕೊತಾರೆ ಹೊರತು ಬೇರೆ ವಿಚಾರಗಳು ಯಾವುದನ್ನು ಅವರು ಪರಿಗಣಿಸಲ್ಲ ಆ ಟೈಮಲ್ಲಿ. ಹಾಗಾಗಿ ಇನ್ನು 2 ತಿಂಗಳಲ್ಲಿ, ಅಂದರೆ ಮೇ ತಿಂಗಳಲ್ಲಿ ಬಿಡ್ಬೋದು ಅನಿಸುತ್ತೆ. ಅಂದಾಜು ಪ್ರಕಾರ ಸುಮಾರು ಒಂದು 2-3 ಜನ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರೋರು ಕೇಳೋದಂಗೆ ಅವರು ಹೇಳಿದ್ದು ಅದನ್ನೇ, ಇನ್ನೊಂದು 2 ತಿಂಗಳಲ್ಲಿ ಎಲೆಕ್ಷನ್ ಆಗ್ಬೋದು. 2024 ಎಲೆಕ್ಷನ್ ಅಂತ ಆಲ್ರೆಡಿ ಗೊತ್ತು ಎಲ್ಲ. ಬಟ್ ಯಾವ ತಿಂಗಳು ಅಂತ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅದು. ಹಾಗಾಗಿ ಮೇಲ್ ಬಿಡ್ಬೋದು ಅಂತ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ಈಗ ಆಡಳಿತ ಪಕ್ಷದಲ್ಲಿರೋರೇ ಆಗ್ಬೋದು, ಬೇರೆ BJP ಸರ್ಕಾರನೇ ಆಗ್ಬೋದು, ಬಟ್ ಇನ್ನೊಂದು ಪಕ್ಷನೇ ಆಗ್ಬೋದು, ಅವರೆಲ್ಲರೂ ಇವಾಗ ಬೇರೆ ಯಾವ ಕೆಲಸನೂ ಮಾಡ್ತಿಲ್ಲ, ಯಾವುದ್ರ ಬಗ್ಗೆನೂ ವಿಚಾರಗಳನ್ನೂ ಇದು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದೇನಪ್ಪ ಅಂದರೆ ಎಲೆಕ್ಷನ್. ಈಗ ಎಲೆಕ್ಷನಲ್ಲಿ ಅವ್ರು ಗೆಲ್ಲಬೇಕಷ್ಟೇ. ಅವ್ರ ಪಕ್ಷ ಎಲೆಕ್ಷನಲ್ಲಿ ಎಷ್ಟು ಸೀಟ್ ಬರುತ್ತೆ ಅದನ್ನು ನೋಡಿಕೊಂಡು ಅವರು ಇದು ಮಾಡ್ತಾ ಇದ್ದಾರೆ ಹೊರತು, ಈಗ ಇವರು ಬಡವ್ರಿಗೆ ಮನೆ ಕೊಡಬೇಕು, ಅವ್ರಿಗೆ ಜಲ್ದಿ ಇದಾಗಬೇಕು ಅಂತ. ಬಟ್ ಬಡವರು ಪಾಪ ಅರ್ಜೆಂಟ್ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ, ಅವರು ಬಾಡಿಗೆ ಕಟ್ಟಬೇಕು, ಅವ್ರ ಸಮಸ್ಯೆಗಳು 108 ಇರ್ತವೆ. ಯಾಕೆಂದರೆ ಅವ್ರು ಬಿಡಿ, ಅವರು ಕೋಟಿ ಮಡಗಿರೋರು ಆರಾಮಾಗಿರ್ತಾರೆ, ಅವ್ರಿಗೆ ತೊಂದರೆ ಇಲ್ಲ, ಸ್ವಂತ ಮನೆ ಇದೆ, ಇನ್ನೂ 1 ವರ್ಷ
ತಗೊಳ್ಳೋದ್ರೂ ತಡ್ಕೊಳುತ್ತೆ ಇರೋರ್ಗಾದ್ರೆ. ಬಟ್ ಪಾಪ ಬಡವರು ಏನು ಮಾಡ್ತಾರೆ, ಬಡವರು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಅಷ್ಟು ಫೋರ್ಸ್ ಆಗ್ತಾ ಇದ್ದಾರೆ, ನಮ್ಗೆ ಕೊಡಿ ಮನೆಗಳನ್ನ ಅಂತ ಹೇಳಿ. ಇವರೆಲ್ಲ ಮನೆಗಳನ್ನ ಕಟ್ಟಿದ್ದಾರೆ, ಜೊತೆಗೆ ಕೆಲವರು ಪಾಪ ದುಡ್ಡು ಕಟ್ಟಿದ್ದಾರೆ, 50,000 60,000 1 ಲಕ್ಷ ಎಲ್ಲ ಸಾಲ ಮಾಡಿ ಒಡವೆಗಳನ್ನ ಹಣ ಇಟ್ಟು ದುಡ್ಡುಗಳನ್ನ ಕಟ್ಟಿದ್ದಾರೆ. ಆದ್ರೂ ಇವರು ಸರ್ಕಾರದವರು ಏನಕ್ಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಮನೆಗಳು ರೆಡಿಯಾಗಿದ್ದಾವೆ, ರಿಜಿಸ್ಟ್ರೇಷನ್ ಕರೆದಿದ್ದಾರೆ. ಇವರು ಸ್ವಲ್ಪ ರೇಟ್ನ ಫಿಕ್ಸ್ ಮಾಡಲಿ ಅಂತ ಜನ ಕಾಯ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರದವ್ರು ಕೇಳೋದು ಇದೊಂದೇ, ದಯವಿಟ್ಟು ಬೇಗ ನೀವು ಆ ರೇಟ್ ಏನಿದೆ ರಾಜೀವ್ ಗಾಂಧಿ ನಿಗಮದ ಮನೆಗಳದ್ದು ರೇಟ್ ಅದನ್ನು ಜಲ್ದಿ ಫಿಕ್ಸ್ ಮಾಡಿದ್ದಾರೆ. ಬಟ್ ಅದು ಜಾಸ್ತಿ ಆಗಿದೆ, ಈಗ ಇನ್ನೊಂದ್ಸತಿ ಫಿಕ್ಸ್ ಮಾಡ್ತೀನಿ ಅಂತ ವಸತಿ ಸಚಿವರು ಹೇಳಿದ್ದಾರೆ. ಅದನ್ನು ಕಮ್ಮಿ ಮಾಡಿ ಫಿಕ್ಸ್ ಮಾಡ್ಕೊಡ್ತೀನಿ ಅಂತ. ದಯವಿಟ್ಟು ಅದನ್ನು ನೀವು ಕಮ್ಮಿ ಮಾಡಿ ಜಲ್ದಿ ಫಿಕ್ಸ್ ಮಾಡಿದಷ್ಟು ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರ ಮನೆಗೆ ಅವರು ಬರ್ಬೋದು. ಯಾಕಂದರೆ ಅಲ್ಲೂ ಬಾಡಿಗೆ ಕಟ್ಟಬೇಕಾಗುತ್ತೆ, ಬೇರೆ ಇರೋ ಕಡೆನೂ ಈಗ ಅವರು ಬಾಡಿಗೆ ಕಟ್ಟೋಕ್ಕಾಗದೇ ಒದ್ದಾಡ್ತಾ ಇದ್ದಾರೆ ಜನಗಳು. ನೀವು ಈ ಥರ ಮಾಡಿದ್ರೆ ಗೌರ್ಮೆಂಟ್ ಅವರು ಏನು ಮಾಡಬೇಕು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಅದೇ ಇಷ್ಟೇ ಮುಂದಿನ ಅಪ್ಡೇಟು. ನನ್ನ ಪ್ರಕಾರ ಹೇಳೋದಾದರೆ ಅವರು ಮುಂದಿನ 2 ತಿಂಗಳು ಮೇ ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ಆಗೋವರೆಗೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ಗಳು ಕೊಡಲ್ಲ. ಇದೇ ವಿಚಾರಕ್ಕೆ ಅಂತಲ್ಲ, ಮನೆಗಳ ವಿಚಾರಕ್ಕೆ ಅಂತಲ್ಲ, ಸರ್ಕಾರದ ವತಿಯಿಂದ ಬೇರೆ ಯಾವ ಸೌಲಭ್ಯಗಳಿದೆ, ಯಾವ್ಯಾವ ಯೋಜನೆಗಳಿದೆ, ಇವ್ಯಾವುದಕ್ಕೂ ಅವರು ಈಗ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರದ್ದು ಏನಿದ್ರು ಇವಾಗ ಫೋಕಸ್ ಇರೋದು ಓನ್ಲಿ ಎಲೆಕ್ಷನಲ್ಲಿ ನಮ್ಮ ಪಕ್ಷ ಎಷ್ಟು ಸೀಟ್ ಗೆಲ್ಲುತ್ತೆ, ಎಷ್ಟು ಸೀಟ್ ಗೆಲ್ಸ್ಕೊಬರ್ಬೇಕು ಅಂತ ಇದ್ರ ಮೇಲೆ ಅವರು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅವರು ಬಡವ್ರ ಮನೆ ಕೊಡಬೇಕು, ಆ ಯೋಜನೆ ಇದೆ, ಈ ಯೋಜನೆ ಇದೆ, ಇದನ್ನು ಕ್ಲಿಯರ್ ಮಾಡಬೇಕು, ಈ ಯೋಜನೆ ಮುಗಿಸ್ಬೇಕು ಅಂತ ಅವೆಲ್ಲ ಏನೂ ಇಲ್ಲ ಅವ್ರಿಗೆ. ಹಾಗಾಗಿ ಇದು ಪದೇ ನಾನು ವೀಡಿಯೋ ಮಾಡೋದ್ರಿಂದ ನನಗೆ ಸುಮಾರು ಜನ ಕಾಮೆಂಟಲ್ಲೂ ಕೂಡ ಕೇಳ್ತಾ ಇದ್ದೀನಿ, ಸರ್ ಯಾವುದು ಅಪ್ಡೇಟ್ ಬರಲಿಲ್ವಾ, ಯಾವುದು ಮುಂದಿನ ಅಪ್ಡೇಟ್ ಬರಲಿಲ್ವ ಅಂತ. ಹಾಗಾಗಿ ಇದೊಂದು ವೀಡಿಯೋ ಮಾಡಾಕ್ತೀನಿ. ಮುಂದಿನ ಯಾವುದೇ ಅಪ್ಡೇಟು ಬಂದಿಲ್ಲ, ಮುಂದೆ ಬರೋದೂ ಇಲ್ಲ, ಇದಂತೂ ನಿಜ. ಮುಂದೆ ಬರೋದಿಲ್ಲ ಅಂದರೆ ಇನ್ನು 2 ತಿಂಗಳು ಎಲೆಕ್ಷನ್ ಮುಗಿಯೋವರೆಗೂ ಯಾವ ಅಪ್ಡೇಟ್ ಅವ್ರು ಕೊಡಲ್ಲ. ಅದಕ್ಕಾಗಿ ಅವರು ಸೈಲೆಂಟಾಗಿ ಇಟ್ಬಿಟ್ಟಿದ್ದಾರೆ. ಅವ್ರದ್ದೇನಿದ್ರು ಇನ್ನೇನಿದ್ರು ಎಲೆಕ್ಷನ್ ಮುಗಿದ್ಮೇಲೆ, ಲೋಕಸಭಾ ಎಲೆಕ್ಷನ್, ವಿಧಾನಸಭಾ ಎಲ್ಲ, ಈಗ ನೆಕ್ಸ್ಟು ಲೋಕಸಭಾ ಎಲೆಕ್ಷನ್ ಬರುತ್ತೆ ಮೇ ತಿಂಗಳಿಗೆ ಅಂತ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಲೋಕಸಭಾ ಎಲೆಕ್ಷನ್ ಮುಗಿಯೋವರೆಗೂ ನೀವೇನು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಇಷ್ಟು ವರ್ಷನೇ ಕಾದಿದ್ದೀವಂತೆ, ಅಷ್ಟು ವರ್ಷದಿಂದ ಕಾಯ್ಕೊಬಂದವ್ರಿಗೆ ಇನ್ನೊಂದು 2 ತಿಂಗಳು ಕಾಯೋದು ಕೊಡ್ತಾರೆ. ಈಗೆಲ್ಲ ಮನೆಗಳು ರೆಡಿಯಾಗಿದ್ದಾವೆ ಆಲ್ರೆಡಿ ಸುಮಾರು, ಇನ್ನೂ ಕೆಲವು ಮನೆಗಳು ರೆಡಿ ಆಗ್ತಾ ಇದ್ದಾವೆ. ನೀವು ಅರ್ಜಿನೂ ಹಾಕಿದ್ದೀರಾ, ನಿಮಗೆ ಎಲ್ಲಿ ಮನೆಗಳು ಅಂತಲೂ ಅಲಾಟ್ಮೆಂಟು ಆಗೋಗಿದೆ. ಇನ್ನೇನಿದ್ರು ನಿಮ್ಗೆ ಅಮೌಂಟ್ ಫಿಕ್ಸ್ ಮಾಡಿ ಮನೆನ ಕೊಟ್ಟು ಲೋನ್ ಆಗೋದೊಂದೇ ಬಾಕಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾಳ್ಮೆಯಿಂದ ಇರಿ, ಇದು ಮಾಡಬೇಡಿ. ತಾಳ್ಮೆಯಿಂದ ಇದ್ದರೆ ಅವರು ಪಕ್ಕ 1-2 ತಿಂಗಳು ವೆಯ್ಟ್ ಮಾಡೋಕ್ಕೇನು ಅದಕ್ಕೇನು ತೊಂದರೆ ಆಗೋಲ್ಲ. ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏನಾದ್ರು ಮಾಡೋಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ಹಿಂಗೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.